ಹೆಂಗುರಿತು ನೋಡಿ ಇಲ್ಲಿ ಗ್ಯಾಸ್ ಹೊರದಂಗೆ. ಇಲ್ಲಿವರೆಗೂ ಇದೆ ಹೀಟು. ಹಾ ಹಿಂಗೆ ಮಾಡ್ಬೇಕು ಅಡುಗೆ, ಆಗಲೇ ಮಜಾ. ಹಾ ಆದರೆ ಸೌದೆ ಒಲೆಯಲ್ಲಿ ಮಾಡೋ ಮಜಾ ಇದೆಯಲ್ಲ, ಆ ಮಜಾನೇ ಬೇರೆ. ಇಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಲ್ಲ. ಸೌದೆ ಒಲೆ, ಹಂಚು, ಮೀನು, ಇದ್ರ ಕಾಂಬಿನೇಷನ್ ಸೂಪರ್ ಅಂದ್ರೆ ಸೂಪರ್, ಸಖತ್ತಾಗಿದೆ. ಬಂಧುಗಳೇ, ಇವತ್ತು ಕ್ಯಾಂಪಿಂಗ್ ಲೈಫ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಒಂದು ಸೌದೆ ಒಲೆ ಬಂದಿದೆ. ಇದು ಸುಭಿಕ್ಷಮ್ ಇಂಡಸ್ಟ್ರೀಸಿಂದ, ಚೆನ್ನೈಯಿಂದ ತರಿಸಿರೋದು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಮ್ಮ ವಾಯ್ಸ್ ಚಾನಲಲ್ಲೂ ನೀವು ನೋಡಿರ್ತೀರಾ, ಇದೇ ಸ್ಟವ್ ತಗೊಂಡ್ಬಂದು ನಾವು ಚಿಕನ್ ಕರಿ ಮಾಡಿದ್ವಿ ಅವ್ರ ಚಾನಲಲ್ಲಿ. ಇವತ್ತು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಈ ಸ್ಟವ್ 7 LPG ಗ್ಯಾಸ್ಗೆ ಸಮ. ಆಮೇಲೆ ಇಷ್ಟು ಸೌದೆಲಿ ಸಿಕ್ಕಾಪಟ್ಟೆ ಅಡುಗೆ ಮಾಡ್ಬೋದು. ಒಳ್ಳೆ ಗ್ಯಾಸ್ ಹುರಿದಂಗೆ ರಬರ ದುರು ಅಂತೆಲ್ಲ ಹುರಿದು ಬಿಡುತ್ತೆ. ಆಮೇಲೆ ಈ ಸರಿ ಇದನ್ನು ಕ್ಯಾಂಪಿಂಗ್ ಲೈಫಲ್ಲಿ ಯಾವ ಥರ ಎಕ್ಸ್ಪ್ಲೋರ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ. ಯಾಕೆಂದರೆ ಇದು ಕರೆಂಟಿಗೆ ಕನೆಕ್ಟ್ ಆಗೋದು. ಈ ಸರಿ ಬ್ಯಾಟ್ರಿಗೂ ಕನೆಕ್ಟ್ ಮಾಡಿ ನಿಮಗೆ ಟ್ರೈ ಮಾಡಿ ತೋರಿಸ್ತೀನಿ. ಈಗ ಫಿಶ್ ತವಾ ಫ್ರೈ ಮಾಡ್ತಾ ಇದ್ದೀನಿ. ಎನಿವೇ ಈಗ ಒಂದು 5 ಗಂಟೆ ಆಗಿದೆ. ಇನ್ನು ಇದು ನಾನು ರೆಡಿ ಮಾಡ್ಕೊಳ್ಳೋದ್ರೊಳಗೆ ಕತ್ಲಾಗುತ್ತೆ. ಅಷ್ಟರೊಳಗೆ ಕ್ಯಾಂಪಿಂಗ್ಗೆ ಹೊರಗಡೆ ಹೋಗಿ ಯಾವ ಥರ ಕ್ಯಾಂಪಿಂಗ್ ಮಾಡ್ಬೋದು ಇದನ್ನು ಇಟ್ಕೊಂಡು ಅನ್ನೋದನ್ನು ತೋರಿಸ್ತೀನಿ. ಬನ್ನಿ ಈಗ ಅನ್ಬಾಕ್ಸ್ ಮಾಡಿ ನೋಡೋಣ ಸೌದೆ ಒಲೆ ಯಾವ ಥರ ಇದೆ ಅಂತ. ಫಸ್ಟು ಒಂದು ಫ್ಯಾನು ಆಗಿದೆ. ಲಾಸ್ಟ್ ಟೈಮ್ಗಿಂತ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಕ್ವಾಲಿಟಿ ಇನ್ಕ್ರೀಸ್ ಆಗಿದೆ. ವೈರ್ಗೆ ಇರೋದೆಲ್ಲ ಸಖತ್ ತೂಕ ಇದೆ ಮಾತ್ರ ಕಬ್ಬಣ. ಅಯ್ಯೋ ಫುಲ್ ಒಟ್ಟಿಗೆ ಎತ್ಬಿಟ್ಟೆ ಎಲ್ಲದನ್ನು. ಇದೇ ನೋಡಿ ಲೋಗೋ, ಅವ್ರು ನೋಡ್ತಾ ಇದ್ದೀರಲ್ಲ, ಇದೇ ಸುಭಿಕ್ಷಮ್ ಇಂಡಸ್ಟ್ರಿ ಅಂತ ಅವ್ರದ್ದೊಂದು ಬುಕ್, ಮ್ಯಾನ್ಯಲ್ ಬುಕ್ ಕೊಟ್ಟಿದ್ದಾರೆ ಯಾವ ಥರ ಯೂಸ್ ಮಾಡಬೇಕಿದು ಅಂತ. ಆ್ಯಕ್ಚುಲಿ ಇದು ಬರೋದು ಈ ಐರನ್ ಪಾರ್ಟ್ ಏನಿದೆ ಇದರೊಳಗಿನ ಈ ಥರ ಬರುತ್ತಿದ್ದು ನೋಡಿ. ಇದು ಫುಲ್ಲು ಕಂಪ್ಲೀಟ್ಲಿ ಸೀಲ್ಡ್ ಬಾಕ್ಸ್. ಇದು ಸಿಕ್ಕಾಪಟ್ಟೆ ತೂಕ ಇದೆ. ಒಳಗಡೆ ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ತೂತ ಕಾಣಿಸ್ತಾ ಇದೆಯಲ್ಲ, ಈ ತೂತದ ಮುಖಾಂತರನೇ ನೋಡಿ ಇಲ್ಲಿ ಈ ಪೈಪ್ನ ಇದಕ್ಕೆ ಚುಚ್ಚಿ ಇಲ್ಲಿ ಫ್ಯಾನ್ ಇದೆ, ಇಲ್ಲಿ ಕಾಣ್ಬೋದು. ಇಲ್ಲಿ ಫ್ಯಾನ್ ನೋಡುತ್ತೀರ, ಇಲ್ಲಿ ಈ ಫ್ಯಾನ್ ಇಲ್ಲಿ ರನ್ ಆದರೆ ಇದ್ರೊಳಗಿಂದ ಎಲ್ಲ ಗಾಳಿ ಬರುತ್ತೆ. ಆ ಗಾಳಿಯಿಂದನೇ ಏನಾಗುತ್ತೆ, ಒಲೆ ದಗ 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 ಅಂತ ಉರಿಯೋಕ್ಕೆ ಶುರು ಆಗುತ್ತೆ. ನಿಮ್ಗೊಂದು ಕಾನ್ಸೆಪ್ಟ್ ಗೊತ್ತಿರ್ಬೋದು, ಹಳ್ಳಿ ಕಡೆ ಒಲೆಯಲ್ಲಿ ಪೈಪ್ ಇಟ್ಕೊಂಡು ಅಂತ ಊದ್ದಾಗ ಅಂತ ಉರಿತಿರ್ಲಿಲ್ವ ಬೆಂಕಿ. ಅದೇ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಇದನ್ನ ಸ್ಟವ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇದು ಎಕ್ಸ್ಟ್ರಾ ಸ್ಟ್ಯಾಂಡು, ಇದೊಂದು ಗ್ರಿಲ್ ಎಕ್ಸ್ಟ್ರಾ ಬಂದಿದೆ. ಆಯಿತಾ, ಇದನ್ನು ಈಗ ಹೆಂಗೆ ಉರಿಯುತ್ತೆ ಅಂತ ನೋಡೋಣ. ಇದಾದಮೇಲೆ ಇದನ್ನು ಹೊರಗಡೆ ತಗೊಂಡೋಗಿ ತವಾ ಫ್ರೈ ಮಾಡೋಣ. ಕ್ಯಾಂಪಿಂಗ್ ಲೈಫ್ ಯಾವ ಥರ ಇರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಇದ್ರ ಜೊತೆ ವರ್ಕೌಟ್ ಆಯಿತು ಅಂದರೆ ಅಭಿಲಾಷ್ ಜೊತೆ ನಾನು ಏನಾದ್ರು ರೈಡ್ ಹೋದರೆ ಇದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಬೋದು. ನನ್ನ ಹತ್ರ ಇರೋದು ಇಷ್ಟು ಸೌದೆಗಳಿದ್ದಾವೆ. ಇದನ್ನು ಯೂಸ್ ಮಾಡ್ಕೊಂಡು ನೋಡಿ, ಒಂದು ಅಡ್ಯಾಪ್ಟರ್ ಕೊಟ್ಟಿದ್ದಾರೆ. ಇದಕ್ಕೆ ಪವರ್ನ ಕಂಟ್ರೋಲ್ ಮಾಡೋದಕ್ಕೆ ಒಂದು ಅಡ್ಯಾಪ್ಟರ್ ಕೊಟ್ಟಿದ್ದಾರೆ. ಜಾಸ್ತಿ ಗಾಳಿನ ಜಾಸ್ತಿ ಕಮ್ಮಿ ಮಾಡೋದಕ್ಕೆ ಅಂತ ಒಂದು ಅಡ್ಯಾಪ್ಟರ್ ಕೊಟ್ಟಿದ್ದಾರೆ. ಈಗ ಟ್ರೈ ಮಾಡೋಣ ಬನ್ನಿ. ಇದನ್ನು ತೆಗೆದು ಬೇಕಾದ್ರೆ ಇಲ್ಲಿ ಪಾತ್ರೆ ಇಡ್ಬೋದು, ಪಾತ್ರೆ ಹಿಡ್ದು ಅಡುಗೆ ಮಾಡ್ಬೋದು. ಇಲ್ಲ ಇದನ್ನ ಹಿಂಗೆ ಇಟ್ಟು ಮೇಲೆ ಏನಾದ್ರು ಗ್ರಿಲ್ ಮಾಡ್ಕೊತೀವಿ, ಫಿಶ್ಶು ಇಲ್ಲ ಚಿಕನ್ ಏನಾದ್ರು ಗ್ರಿಲ್ ಮಾಡ್ತೀವಿ ಅಂದರೆ ಇದ್ರ ಮೇಲೆ ಇದನ್ನು ಇಟ್ಟು ಮಾಡ್ಬೋದು. ಇದು ಎಕ್ಸ್ಟ್ರಾ ಬಂದಿರೋದು ಇದ್ರ ಜೊತೆ, ಅಂದರೆ ಎಕ್ಸ್ಟ್ರಾ ಪೇ ಮಾಡಬೇಕು. ಇದು ಪ್ರೈಸ್ ಏನು ಎತ್ತ ಅಂತ ಎಂಡಲ್ಲಿ ಹೇಳ್ತೀನಿ. ಬಟ್ ವರ್ಕೌಟ್ ಆಗುತ್ತಾ ಅಂತ ಫಸ್ಟು ಚೆನ್ನಾಗಿ ನೋಡ್ಬಿಡೋಣ ಬನ್ನಿ. ಸರಿ ಚಿಕನ್ ಫ್ರೈ ಮಾಡಿದ್ವಿ, ಚಿಕನ್ ಕರಿ ಮಾಡಿದ್ವಿ ಸರಿ ನಮ್ಮ ವೈಫಿನ ಚಾನಲಲ್ಲಿ. ಈ ಸರಿ ತವಾ ಫ್ರಿಶ್ ಮಾಡಿಬಿಡೋಣ, ಆಯಿತಾ? ಓಕೆ. ಒಳ್ಳೆ ಕ್ವಾಲಿಟಿ ಚೆನ್ನಾಗಿದೆ. ನಾನು ನೋಡಿರೋಂಥ ಸೌದೆ ಒಲೆಯಲ್ಲಿ ಇವ್ರದ್ದು ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಆ್ಯಕ್ಚುಲಿ. ನೋಡಿ, ಇದನ್ನು ಪವರಿಗೆ ಕನೆಕ್ಟ್ ಮಾಡಿ ಹಿಂಗೆ ನೋಡಿ, ಉರಿತಾ ಇದೆ ಫ್ಯಾನು, ಸೌಂಡ್ ಬರ್ತಾ ಇದೆ. ಕಾಣಿಸ್ತಾ ಇದೆಯಾ? ಫ್ಯಾನ್ ತಿರುಗ್ತಾ ಇದೆ ಅಲ್ಲಿ. ಇದು ಕಮ್ಮಿಲಿದೆ. ಈಗ ಇದನ್ನು ಯೂಸ್ ಮಾಡ್ಕೊಂಡು ಈ ಅಡಾಪ್ಟರ್ನ ಫ್ಯಾನ್ ಸ್ಪೀಡ್ ರೈಸ್ ಮಾಡ್ಕೋಬೋದು, ಕಂಟ್ರೋಲ್ ಮಾಡ್ಬೋದು. ಇದನ್ನ ಸದ್ಯಕ್ಕೆ ಬೆಂಕಿ ಹಚ್ಚೋರ್ಗು ಇದನ್ನು ಒಂದು ಸ್ವಲ್ಪ ಸೈಡಿಗೆ ತೆಗೆದಿಟ್ಬಿಟ್ಟು ಆಮೇಲೆ ಬೆಂಕಿ ಹಚ್ಚಿ ನೋಡೋಣ ಹೆಂಗೆ ಉರಿಯುತ್ತೆ ಅಂತ. ಆಮೇಲೆ ಅದನ್ನ ಬೇಕಾದ್ರೆ ಯೂಸ್ ಮಾಡೋಣ. ಇಲ್ಲಿಗೆ ತಿರುಗಿ ನೋಡ್ತೀನಿ, ಇವ್ರ ಲೋಗೋ ಈ ಕಡೆ ಐತೆ, ನಾನು ಅಬ್ಸರ್ವೇ ಮಾಡಿಲ್ಲ. ಸುಭಿಕ್ಷಮ್ ಇಂಡಸ್ಟ್ರಿ ಅವ್ರದ್ದು. ಸರಿ, ಯಾಕೆ ಅವ್ರ ಲೋಗೋನ ಯಾಕೆ ಮುಚ್ಚಿಡೋಣ. ಈ ಸೌದೆ ಒಲೆನ ಹಚ್ಚೋದು ಸಿಕ್ಕಾಪಟ್ಟೆ ಸುಲಭ. ಹೆಂಗೆ ಅಂದರೆ ಈ ತುಂಡುಗಳನ್ನೆಲ್ಲ ಇದ್ರೊಳಗೆ ಹಾಕಿ ಒಂದಿಷ್ಟು ಕರ್ಪೂರ ಇದಾವೆ, ಇಲ್ಲಿ ಕರ್ಪೂರನ ಹಚ್ಚಿದ್ರೊಳಗೆ ತಳ್ಳಿದ್ರೆ ಆಯಿತು. ಬೆಂಕಿ ದಗ ದಗ ಅಂತ ಹತ್ಕೊಂಡ್ಬಿಡುತ್ತೆ. ಬೆಂಕಿ ಹಚ್ಚಕ್ಕಿಂತ ಹೆಂಗೆ ಕೈಲಿ ಇಟ್ಕೊಂಡು ಹಚ್ಚುತ್ತೀಯಾ? ಹಿಂಗೆ ಹಚ್ಬಿಟ್ಟು ಹಿಂಗೆ ದೂಕೋದಷ್ಟೇ. ಹಾಗೆ ಆಮೇಲೆ ಇದು ಒಂದು ಶಾಸ್ತ್ರ ಹಿಂಗೆ ಹಚ್ಚಬೇಕು. ಶಾಸ್ತ್ರ ಅಲ್ಲ, ಹಿಂಗೆ ಬೆಂಕಿಲಿ ಹಿಂಗೆ ಹಚ್ಚಿ ಅದ್ರ ಬದಲು ಬೆಂಕಿಗೆ ಇರುವಾಗ ಹೆಂಗೆ ಇಡ್ಕತ್ತೀಯಾ? ಕಾಮನ್ ಸೆನ್ಸ್ ಅದು. ಅದಕ್ಕೆ ಅದ್ರ ಮೇಲೆ ಇಡಬೇಕು ಅಂತ ಹೇಳಿದ್ದು. ಈಗ ಹಚ್ಚನ. ಓಂ ಸ್ವಾಹ. ಜಸ್ಟ್ ಹಿಂಗೆ ದೂಕಿದ್ರೆ ಆಯಿತು. ಈಗ ಹಚ್ಚನ. ಈಗ ಏನಿಲ್ಲ, ಸಿಂಪಲ್ ಇದು. ಇದನ್ನು ಆನ್ ಮಾಡಿಬಿಟ್ಟು ಗಾಳಿ ಊದ್ತಾ ಇದೆ. ಇದು ಜಾಸ್ತಿ ಮಾಡಿದ್ರೆ ಹೆಂಗುರಿತು ನೋಡಿ, ಇಲ್ಲಿ ಗ್ಯಾಸ್ ಹೊರದಾಗೆ ಮ್ಯಾಕ್ಸಿಮಮ್ ಕೊಟ್ಟೆ. ಈಗ ಇಲ್ಲಿವರೆಗೂ ಇದೆ ಹೀಟು. ಹಾಂ ಸರಿ, ಇದನ್ನು ಕಮ್ಮಿ ಮಾಡಿದ್ರೆ ಫುಲ್ ಕಮ್ಮಿ ಆಯಿತು. ಇದರಲ್ಲೇ ನೋಡಿ, ಇಲ್ಲಿ ಇದರಲ್ಲೇ ಆಫು ಮ್ಯಾಕ್ಸಿಮಮ್ ಬಟನ್ ಕೊಟ್ಟಿದ್ದಾರೆ. ಬೇಕಂದ್ರೆ ಇದರಲ್ಲೇ ಆಫ್ ಮಾಡ್ಕೋಬೋದು. ಹಿಂಗೆ ಈಗ ಆಫ್ ಆಯಿತು ಕಂಪ್ಲೀಟಾಗಿ ಫ್ಯಾನು. ಒಂದು ಅರ್ಧ kg ಒಂದು ಸ್ವಲ್ಪ ಜಾಸ್ತಿ ಮೀನು ಇಟ್ಕೊಂಡಿದ್ದೀವಿ ಆಗಲೇ ತವಾ ಫ್ರೈ ಮಾಡೋದಕ್ಕೆ ಅಂತ. ಇದಿಷ್ಟು ಮಸಾಲೆ ನೋಡಿ, ಖಾರ ಪುಡಿ, ಸಾಂಬಾರು ಪುಡಿ. ಸಾಂಬಾರು ಪುಡಿ ಅಂದರೆ ನಮ್ಮ ಕಡೆ ಇದು ಧನಿಯಾ ಪುಡಿ, ಆ್ಯಕ್ಚುಲಿ ಅದನ್ನು ಸಾಂಬಾರು ಪುಡಿ ಅಂತ ಕರಿತೀವಿ. ಗರಂ ಮಸಾಲ, ಕರಿಬೇವಿನ ಸೊಪ್ಪನ್ನು ನಾವು ಸ್ವಲ್ಪ ಕಟ್ ಮಾಡಿದ್ದೀವಿ.
ಸಾಂಬಾರ್ ಸೊಪ್ಪನ್ನ ಏನು ಹೇಳ್ತೀವಿ ಅದನ್ನು ಒಂದು ಕೊತ್ತಂಬರಿ ಸ್ವಲ್ಪ ಸೊಪ್ಪು. ಕೊತ್ತಿಮಿರಿ ಸೊಪ್ಪು ಇದು ಕೊತ್ತಿಮಿರಿ ಸೊಪ್ಪನ್ನ ಒಂಚೂರು ಕಟ್ ಮಾಡ್ಕೊಂಡಿದ್ದೀವಿ. ಉಪ್ಪು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಒಂದು ಸ್ವಲ್ಪ ಟರ್ಮರಿಕ್ಕು, ಇದಿಷ್ಟೇ ಇದಕ್ಕೆ ಹಾಕೋದು. ಖಾರ ಪುಡಿ ಹಾಕಿದೆ, ಧನಿಯಾ ಪುಡಿ ಇಷ್ಟೊಂದು ಬೇಡ, ಸ್ವಲ್ಪ ಓಕೆ, ಟರ್ಮರಿಕ್ಕು ಇಷ್ಟು, ಆಮೇಲೆ ಗರಂ ಮಸಾಲ ಒಂದು ಸಿಕ್ಕಾಪಟ್ಟೆ ಇದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಡುಗೆ ಎಣ್ಣೆನ ಬಳಸ್ಬಿಟ್ರೆ ಮಿಕ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಸಾರ್ಗಿರು ಮಾಡಿದಾಗ ಹುಣಸೆ ಹುಳಿ ಹಾಕಿದ್ರೆ ಚೆಂದ, ಆದರೆ ಇದಕ್ಕೆ ನಾವು ಮಾಡ್ತಿರೋ ತವಾ ಫ್ರೈಗೆ ನಿಂಬೆಹಣ್ಣು ರಸನೇ ಚೆಂದ, ಹಂಗಾಗಿ ಸ್ವಲ್ಪ ನಿಂಬೆಹಣ್ಣು ರಸ. ಆಕ್ಚುಲಿ ಇಲ್ಲೇ ಕ್ಯಾಂಪ್ ಆದಂಗೆ ಆಯ್ತದೆ. ಇಲ್ಲೇ ಕ್ಯಾಂಪ್ ಆಯಿತು ಅಂತೀಯ? ಹಾಂ, ಚೆನ್ನಾಗಿದೆ. ಎಂಥ ಘಮ ಘಮ ಅಂತ ಇದೆ ಅಂತೀಯ ಮಸಾಲೆ. ಇಲ್ಲಿ ಕ್ಯಾಂಪಿಂಗ್ ಮಾಡೋಣ ಅಂತ ಸೌದೆ ಎಲ್ಲ ಫುಲ್ಲು ಶೀತ ಆಗಿ ಒದ್ದೆ ಆಗೋಗಿದ್ದಾವೆ. ಏನು ಉರಿಯೋದು ಡೌಟು, ನೋಡೋಣ ಹೆಂಗೆ ಉರಿತವೆ ಅಂತ. ಎಂಥ ಮಳೆ ಇರ್ತೀರಾ, ನೈಟ್ ಹೋಗಿ ಹೊರಗಡೆ ಕ್ಯಾಂಪಿಂಗ್ ಮಾಡೋಣ ಅಂತ ಇದ್ವಿ. ಬರ್ತಾ ಇರೋ ಧಾರಾಕಾರ ಮಳೆಗೆ ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ, ಹೆವಿ ಮಳೆ, ಹೊರಗಡೆ ಕಾಲು ಇಡೋಕ್ಕಾಗ್ತಾ ಇಲ್ಲ. ಹಂಗಾಗಿ ಒಂದು ಸ್ವಲ್ಪ ಟೇಬಲ್ನ ಬದಿಗಿಟ್ಬಿಟ್ಟು ನಮ್ಮ ಸ್ಟೂಲ್ನ ಹಾಕೊಂಡು ಇದನ್ನೇ ಒಂಚೂರು ಕ್ಯಾಂಪಿಂಗ್ ಸೆಟಪ್ ಅನ್ನೋ ಥರ ಮಾಡ್ಕೊಂಡಿದ್ದೀವಿ. ಹೊರಗಡೆ ಹೋಗಿದ್ರು ಇದನ್ನೇ ಮಾಡ್ತಿದ್ದಿದ್ದು. ಏನು ಡಿಫ್ರೆನ್ಸು ಅಂತ ಅಂದರೆ ಇಲ್ಲಿ ನೋಡಿರ್ಬೋದು, ಇಲ್ಲಿ ಡೈರೆಕ್ಟಾಗಿ ಪವರಿಗೆ ಕನೆಕ್ಟ್ ಮಾಡಿದ್ದೀವಿ. ಇದನ್ನ ಪವರಿಂದ ವರ್ಕ್ ಆಗ್ತದೆ ಈ ಫ್ಯಾನು. ಈಗ ಕ್ಯಾಂಪಿಂಗ್ ಸೆಟಪ್ ಅಂದರೆ ಏನಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ನೋಡಿ, ಇದು ಹೊರಗಡೆ ಹೋದಾಗ ನಮಗೆ ಪವರ್ ಇಲ್ಲ ಅಂದಾಗ ಈ ಬ್ಯಾಟ್ರಿನ ಯೂಸ್ ಮಾಡ್ಬೋದು. ಆದರೆ ಸುಭಿಕ್ಷಮ್ ಅವರಿಂದ ಈ ಬ್ಯಾಟ್ರಿ ಬರೋಲ್ಲ, ಇದನ್ನು ನಾನು ರೆಡಿ ಮಾಡಿಸ್ಕೊಂಡಿರೋ ಬ್ಯಾಟ್ರಿ ಇದು. ಈ ಬ್ಯಾಟ್ರಿನ ನಾವು ಡೈರೆಕ್ಟಾಗಿ ಕನೆಕ್ಟ್ ಮಾಡಿದ್ರೆ ಹೊರಗಡೆ ನಾವು ಕರೆಂಟ್ ಇಲ್ಲ ಅಂತಂದ್ರೂ ಇದ್ರ ಮುಖಾಂತರ ಬುಜ್ ಅಂತ ಗ್ಯಾಸ್ ಉರಿದಂಗೆ ಉರಿಯುತ್ತೆ ಇದು. ನೋಡೋಣ ಈಗ ಟ್ರೈ ಮಾಡೋಣ ಹೆಂಗೆ ಉರಿಯುತ್ತೆ ಅಂತ. ಈಗ ಆಫ್ ಮಾಡ್ತೀನಿ ನೋಡಿ, ಇದು ಆಫ್ ಮಾಡ್ತೀನಿ. ಅಲ್ಲಿ ನೋಡಿ ಸ್ಟವ್ ಸ್ಟವ್ ತೋರಿಸಿ, ಈಗ ಆಫ್ ಮಾಡ್ತೀನಿ ನೋಡಿ. ಆಫ್ ಮಾಡಿದ ತಕ್ಷಣ ಆ ಗ್ಯಾಸ್ ಥರ ಉರಿತಿದ್ದು ಆಫ್ ಆಯ್ತು. ಇಲ್ಲಿ ಆ್ಯಕ್ಚುಲಿ ನಾವು ಹೊರಗಡೆ ಏನಾದ್ರು ಕ್ಯಾಂಪಿಂಗ್ ಮಾಡಿದ್ರೆ ಈ ಥರ ಉರಿತಿರುತ್ತೆ. ಇಷ್ಟರಲ್ಲಿ ನಾವು ನೀಟಾಗಿ ಅಡುಗೆ ಮಾಡ್ಕೊಳಕ್ಕಾಗಲ್ಲ, ಜಸ್ಟ್ ಬೆಂಕಿ ಕಾಯಿಸ್ಕೋಬೋದು ಅಷ್ಟೇ. ಈಗ ನಾನು ಇದನ್ನು ಕನೆಕ್ಟ್ ಮಾಡ್ತೀನಿ, ಹೊರಗಡೆ ಹೋಗಿರ್ತೀವಿ ಅಂದ್ಕೊಳ್ಳಿ, ಆಗ ಇದನ್ನು ಬ್ಯಾಟ್ರಿ ಕನೆಕ್ಟ್ ಮಾಡ್ತೀನಿ ನೋಡಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ಇದನ್ನು ಕೀಳಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದನ್ನು ಕಿತ್ತಾಕಿದ್ರೆ ಇದೇನಿದೆ ಈ ಬ್ಯಾಟ್ರಿ ಡೈರೆಕ್ಟಾಗಿ ನೋಡಿ ಇದು ಕನೆಕ್ಟ್ ಮಾಡ್ಬೋದು. ಕನೆಕ್ಟ್ ಮಾಡಿದ ತಕ್ಷಣ ಅಲ್ಲಿ ನೋಡಿ ಬೆಂಕಿ ನೋಡಿದ್ರಾ. ಈಗ ನಮ್ಗೆ ಯಾವುದೇ ಪವರ್ ಸಪ್ಲೈ ಬೇಕಿಲ್ಲ, ಈ ಬ್ಯಾಟ್ರಿಯಿಂದನೇ ಇದನ್ನು ಉರಿಸ್ಬೋದು. ಎಷ್ಟು ಚೆನ್ನಾಗಿ ಉರಿತಿದೆ ನೋಡಿ, ಆಗ ಹೆಂಗೆ ಸ್ಟವ್ ಉರಿದಾಗ ಉರಿತಿತ್ತು ಅದೇ ಥರ ಉರಿತಿದೆ. ಈಗ ಬ್ಯಾಟ್ರಿ ಸೆಟಪಿಂದ ಈ ಬ್ಯಾಟ್ರಿ ಇಟ್ಕೊಂಡು ಅದಕ್ಕಿಂತಲೂ ಜೋರಾಗಿ ಉರಿತಾ ಇದೆ ಈಗ. ಬಟ್ ಓನ್ಲಿ ಒಂದು ಪ್ರಾಬ್ಲಮ್ ಏನು ಅಂದರೆ ಈ ಪವರ್ ಕಂಟ್ರೋಲರ್ ಸಿಗಲ್ಲ, ಜಾಸ್ತಿ ಕಡಿಮೆ ಮಾಡ್ಕೊಳ್ಳೋ ಅಂತ ಒಂದು ಅವಕಾಶ ಒಂದು ಸಿಗಲ್ಲ ಅನ್ನೋದು ಬಿಟ್ಟರೆ ನಾವು ಹೊರಗಡೆ ಹೋದಾಗ ಬ್ಯಾಟ್ರಿನ ಯೂಸ್ ಮಾಡ್ಕೊಂಡು ಈ ಸ್ಟವ್ನ ಈ ಥರ ಬಳಸ್ಬೋದು. ನೋಡಿ ನಮ್ಮ ಮನೆಯವ್ರ ಹತ್ರ ಅರ್ಧ ಬೈಸ್ಕೊಂಡು ಈಗ ಸ್ಟಾರ್ಟ್ ಮಾಡುಂಟು. ನಮ್ಮ ಮನೆಯವ್ರಿಗೆ ಕ್ಯಾಮ್ರಾ ಹಿಡ್ಕೊಳ್ಳಿ ಅಂದರೆ ಈ ತಲೆನೇ ಕಟ್ಟಾಗಿರುತ್ತೆ, ಈ ಕಡೆ ಕಾಲೇ ಕಟ್ಟಾಗಿರುತ್ತೆ. ನನ್ನ ವೀಡಿಯೋದಲ್ಲೇ ಕೊಲೆ ಮಾಡಿರ್ತಿರ್ತಾರೆ. ನೋಡಿ ಫೈನಲಿ ಮಸಾಲೆ ರೆಡಿಯಾಗಿದೆ. ನಮ್ಮದು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಏನು ಕಟ್ ಮಾಡಿದ್ವಿ ಇದನ್ನ ಹಾಕಿ ಇದೊಂದು ಸ್ವಲ್ಪ ಚೆನ್ನಾಗಿ ಒಂದು ಫ್ಲೇವರ್ ಕೊಡುತ್ತೆ, ಎಕ್ಸ್ಟ್ರಾ ಫ್ಲೇವರು. ಇದನ್ನೊಂದು ಚೂರು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಈಗ ಮೀನಿಗೆ ಇದರಲ್ಲಿ ಮಸಾಜ್ ಮಾಡೋದೆ, ಉಜ್ಜುತ್ತಾ ಇರೋದೆ, ಪ್ಯಾನಿಗೆ ಹಾಕ್ತಾ ಇರೋದೆ. ನೋಡಿ ಮೀನು ತೆಗಿತಿದ್ದಂಗೆ ಅಮ್ಮು ಬಂತಲ್ಲಿ. ತವಾ ಫ್ರೈ ಮಾಡೋಕ್ಕೆ ತುಂಬ ಮಸಾಲೆಯಲ್ಲಿ ನೆನೆಸ್ಬೇಕು ಅಂತೇನಿಲ್ಲ, ಜಸ್ಟ್ ಹಿಂಗೆ ಮಸಾಜ್ ಮಾಡೋದು ಸಾಕು ಮೀನು ಮೇಲೆ. ನೆಕ್ಸ್ಟ್ ಕ್ಯಾಂಪಿಂಗಿಗೆ ಹೋದರೆ ಒಂದು ಸ್ವಲ್ಪ ಮಳೆ ಎಲ್ಲ ನಿಂತ ಮೇಲೆ ನಮ್ಮ ಅಮ್ಮನ ಕರ್ಕೊ ಹೋಗ್ತೀನಿ ಕ್ಯಾಂಪಿಂಗಿಗೆ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ. ಅಲ್ಲಿ ನೋಡಿದ್ರೆ ಆಡ್ತಾ ಇರೋದ ಹಿಂಗೆ ಕಚ್ಚಿರ್ತೀನಿ, ಅಂತ ಹಿಂಗೆ ಕಚ್ಚಿರ್ತೀನಿ ನಾನು. ನಂಗೆ ಮಸಾಲೆ ಸ್ಮೆಲ್ ಚೆನ್ನಾಗಿದೆ. ಫಿಶ್ ಅವ್ರು ಫಿಶ್ ತಿನ್ನಲ್ಲ, ಹಂಗಾಗಿ ಇವತ್ತು ಇದರಿಂದ ಅವರು ಹಾಕಮ್ಮ ಬೈತಾ ಇದೆಯಾ ಅದು ಮಸಾಲೆ ಸ್ಮೆಲ್ಲಿಗೆ ಅಮ್ಮ ಬೈತಾ ಇರೋದು ನನಗೆ. ಕೊಡೋಲ್ಲ ರಾಸ್ಕಲ್ ಅಂತ. ಅಮ್ಮ ಚುಮ್ಕಿರಿ ಅವರು ಅಳ್ತೈತಾ. ಬಂದೆ ಇದನ್ನ ಆ್ಯಕ್ಚುಲಿ 1 ಗಂಟೆ ಇಲ್ಲ 2 ಗಂಟೆ ಮ್ಯಾರಿನೇಟ್ ಮಾಡಿಟ್ರೆ ಇನ್ನೂ ಚೆನ್ನಾಗಿರುತ್ತೆ, ಅದು ಅಬ್ಸರ್ವ್ ಆಗಿರುತ್ತೆ ಎಲ್ಲ ಮಸಾಲೆ ಗಿಸಾಲೆ ಎಲ್ಲ. ಆದರೆ ನಾವು ಒಂದು 1/4 ಗಂಟೆ ಇಟ್ಬಿಟ್ಟು ಶುರು ಮಾಡಿಬಿಡ್ತೀವಿ, ಯಾಕಂದರೆ ಕತ್ಲಾಗಿರೋದ್ರಿಂದ ನಮ್ಮ ಮಾವವ್ರಿಗೆ ಒಂದು ಸ್ವಲ್ಪ ಆಮೇಲೆ ಲೇಟ್ ಆಗ್ಬಿಡುತ್ತೆ ಊಟಕ್ಕೆಲ್ಲ. ಹಂಗಾಗಿ ನಾವು ಇನ್ನೊಂದು 1/4 ಗಂಟೆ ಬಿಟ್ಟು ಮಾಡ್ತೀವಿ. ನೀವು 1 ಗಂಟೆ 2 ಗಂಟೆ ಮ್ಯಾರಿನೇಟ್ ಮಾಡಿಬಿಟ್ಟು ಮಾಡಿದ್ರೆ ಸಖತ್ತಾಗಿರುತ್ತೆ. ಇಂಡೆಕ್ಸ್ ವ್ಯಾಲಿ ಅವ್ರದ್ದು ಇದು ಪ್ಯಾನು ತುಂಬ ಸಖತ್ತಾಗಿದೆ. ಏನು ಕಡಿಮೆ ಅಂದರೆ ಒಂದು 2.5 kg ಇದೆಯೋ. ಇವೆಲ್ಲ ಮೀನು ಬೇಯಿಸೋಕ್ಕೆ ಅಂತಲೇ ತುಂಬ ಇಷ್ಟ ಆಗಿ ತರಿಸ್ಕೊಂಡಿದ್ದೆ ಇದನ್ನು. ಇವತ್ತು ಯೂಸಿಗೆ ಬರ್ತಾ ಇದೆ ಇದು ಪ್ಯಾನು. ಫಿಶ್ ಮಾಡಕ್ಕೆ ಮಾತ್ರ ಸಖತ್ತಾಗಿದೆ. ಮ್ಯಾರಿನೇಟ್ ಮಾಡಿಟ್ಟು 1/4 ಗಂಟೆ ಆಯಿತು. ಸ್ಟವ್ ಸಿಕ್ಕಾಪಟ್ಟೆ ಚೆನ್ನಾಗಿ ಉರಿತಾ ಇದೆ. ಮಾತ್ರ ಮಳೆ ಇರೋದ್ರಿಂದ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ಕೊಂಡೆ ವೀಡಿಯೋ ಮಾಡ್ತಾ ಇದ್ದೀವಿ. ಇದು ಸೌಂಡಿಗೆ ಮ್ಯಾನೇಜ್ ಮಾಡೋದಕ್ಕೆ ಮೈಕ್ ಹಾಕೊಂಡು ಅವು ಇವೆಲ್ಲ ಸಿಕ್ಕಾಪಟ್ಟೆ ತಲೆಬಿಸಿ ಆಯಿತು. ಆ್ಯಕ್ಚುಲಿ ತುಂಬ ನಾವು ಸ್ಟಾರ್ಟ್ ಮಾಡಿದಾಗ ಬೆಳೆ ಹಗಲೊತ್ತಿತ್ತು. ಈಗ ನೋಡಿ ಕತ್ಲೆ ಆಗಿ ರಾತ್ರಿ ಆದರೂ ಮುಗಿದಿಲ್ಲ ನಮ್ಮದು, ಬರೀ ಈ ವಿಡಿಯೋ ಪ್ರೋಸೆಸ್ಗೋಸ್ಕರ. 5 ಗಂಟೆಗೆ ಸ್ಟಾರ್ಟ್ ಮಾಡಿದೆ, ಈಗ 8 ಗಂಟೆ. ಓಕೆ, ಒಂದು ಸ್ವಲ್ಪ ಆಯಿಲ್ ಹಾಕೊಂಬಿಡೋದು. ಈಗ ಹಂಚಾಗಲೇ ನೀಟಾಗಿ ಕಾದಿದೆ. ತವಾ ಫ್ರೈ ಮಾಡಬೇಕು ಅಂದರೆ ಒಂದು 2-3 ಸ್ಪೂನ್ ಜಾಸ್ತಿನೇ ಹಾಕೋಬೇಕು ಆಯಿಲ್ನ. ನಮ್ಮ ಮೀನು ಕೂಡ ಚೆನ್ನಾಗಿ ನೆಂದು ಬಿಟ್ಟಿದೆ ಮಸಾಲೆಯಲ್ಲಿ, ಫುಲ್ಲು ನೆಂದು ಮಿಂದು ರೆಡಿಯಾಗಿ ಕೂತಿದೆ. ಈಗ ಬಿಟ್ಟರೆ
ಹಾ 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 ಹಿಂಗೆ ಮಾಡ್ಬೇಕು ಅಡುಗೆ ಆಗಲೇ ಮಜಾ ಹಾ 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 ಆದರೆ ಸೌದೆ ಒಲೆಯಲ್ಲಿ ಮಾಡೋ ಮಜಾ ಇದೆಯಲ್ಲ ಆ ಮಜಾನೇ ಬೇರೆ. ಅದು ಇದು ಆ್ಯಕ್ಚುಲಿ 7 ಸಿಲಿಂಡ್ರಿಗೆ ಕಂಪೇರ್ ಮಾಡಿದ್ರೆ ಅದ್ರದ್ದು ಏನು ಖರ್ಚಾಗುತ್ತೆ, ಇದು ಒಂದೇ ಒಂದು ಸ್ಟೌವಲ್ಲಿ ಅಷ್ಟು ಕೆಲಸ ಆಗುತ್ತೆ. ಆಮೇಲೆ ನಮ್ಗೆ ಅಷ್ಟು ದುಡ್ಡು ಖರ್ಚೇ ಬರಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀವಿ LPG ಗ್ಯಾಸ್ಗೆ. ದಿನಕ್ಕೆ ಪ್ರೈಸು ಜಾಸ್ತಿ ಆಗ್ತಿರುತ್ತೆ. ನೀಟಾಗಿ ಸೌದೆ ಒಲೆ ಎಷ್ಟು ಆರೋಗ್ಯಕ್ಕೆ ಒಳ್ಳೇದು ಅಂತ ಅಂದರೆ ಅಷ್ಟು ಒಳ್ಳೆಯದು. ಹಾಗಾಗಿ ಸೌದೆಲಿ ನೀವು ನೀಟಾಗಿ ಆರಾಮಾಗಿ ಖುಷಿಗೆ ಎಂಜಾಯ್ ಮಾಡ್ಕೊಂಡು ಅಡುಗೆ ಮಾಡ್ಬೋದು. ಇಷ್ಟು ಶುದ್ಧ ಸೌದೆ ಪೀಸ್ಗಳು ಮಾಡಿ ಇಟ್ಕೊಂಡ್ರೆ ಸಾಕು. ಆರಾಮಾಗಿ ಹಿಂಗೆ ಎತ್ಕೊಂಡು ಇದ್ರೊಳಗೆ ಹಿಂಗೆ ಹಾಕೊಂಡು ಅಡುಗೆ ಮಾಡ್ಕೊತ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಇಷ್ಟೇ, ಮುಗಿದೋಯ್ತು. ಇದನ್ನು ನೀವು ಖರೀದಿ ಮಾಡಬೇಕು ಅಂತ ಅಂದರೆ ಇದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವ್ರ ನಂಬರ್ ಕೂಡ ಇರುತ್ತೆ, ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ. ನೀವು ಅವ್ರಿಗೆ ಕಾಲ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಡಿಸ್ಪ್ಯಾಚ್ ಮಾಡ್ತಾರೆ ಇದನ್ನು. ಸೇಮ್ ಹಳ್ಳಿ ಫೀಲ್ ಬರ್ತಾ ಇದೆ ರೀ. ಅಂದ್ರೆ ಇದು ಇಲ್ಲಿ ಬಂದು ಕೂತ್ಕೊ ಓದ್ಕೊತಿರೋದು. ಹಾಂ, ವಾವ್. ಈ ಸ್ಮೆಲ್ ನೋಡಿ, ಅಡುಗೆ ಮಾಡ್ತಾಯಿದ್ರೆ ಆ ಸೌದೆ ಒಲೆ ಮಜಾನೇ ಬೇರೆ. ಲೈಟಾಗಿ ಒಂದು ಸ್ವಲ್ಪ ಹೊಗೆ ಬರ್ತಾ ಇರುತ್ತೆ. ಅದರಲ್ಲಿ ಒಂದು ಸ್ವಲ್ಪ ಈ ಮಸಾಲೆಗಳದೆಲ್ಲ ಮಿಕ್ಸ್ ಆಗಿಬಿಟ್ರೆ ಸ್ಮೆಲ್ಲು, ಅದನ್ನ ಎಂಜಾಯ್ ಮಾಡೋ ಮಜಾನೇ ಬೇರೆ. ನಿಜವಾಗ್ಲೂ ಹೇಳ್ಬೇಕು ಅಂದರೆ ನಮ್ಮ ಮಗಳು ಆ್ಯಕ್ಚುಲಿ ಮೀನು ತಿನ್ನಲ್ಲ. ಈ ಸ್ಮೆಲ್ಲಿಗೆ ಎಂಜಾಯ್ ಮಾಡ್ಕೊಂಡು ಬಂದು ಕೂತಿರೋದು ನೋಡಿ. ಇಲ್ಲಿ ಬಂದು ಓದ್ಕೊಂತೀನಿ ಅಂತ ಬಂದು ಕೂತಿರೋದು ಅಮ್ಮು ನೋಡಿ. ಇಲ್ಲಿ ಅದಕ್ಕೂ ಕಂಟ್ರೋಲಿಗೆ ಸಿಗ್ತಾ ಇಲ್ಲ, ಹಂಗೆ ಬಂದು ಕೂತಿದೆ. ಆ್ಯಕ್ಚುಲಿ ನಾವು ತರ್ಸ್ಕೊಂಡಿದ್ದೀವಲ್ಲ ಈ ಸ್ಟವ್, ಇದು ಚಿಕ್ಕ ಯೂನಿಟ್ ಮನೆಗೆ ಅಂತ ಇರೋದು. ಇದರಲ್ಲಿ ದೊಡ್ಡ ಯೂನಿಟ್ ಎಲ್ಲ ಬರುತ್ತೆ. ಈ ಮದುವೆಗಳಿಗೆ ಮತ್ತು ಏನೇನೋ ದೊಡ್ಡ ಸಮಾರಂಭಗಳಿದ್ರೆ ಅದರಲ್ಲೆಲ್ಲ ಮಾಡೋ ಅಂಥ ಕೆಪಾಸಿಟಿ ಇರೋವಂಥ ಸ್ಟವ್ಗಳು ದೊಡ್ಡ ಸ್ಟವ್ ಇದೆ. ನೀವು ಆ್ಯಕ್ಚುಲಿ ನಾನು ಏನು ನಂಬರ್ ಕೊಟ್ಟಿದ್ದೀನಿ ಸ್ಕ್ರೀನ್ ಮೇಲೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಯಾವ್ಯಾವ ಯೂನಿಟ್ ಇದೆ, ಯಾವ್ಯಾವ್ದು ಎಷ್ಟೆಷ್ಟು ಪ್ರೈಸು ಅಂತ ಹೇಳ್ತಾರೆ. ಫಸ್ಟು ನೀವು ಪೇ ಮಾಡಿ ಅವ್ರ ಹತ್ರ ಬುಕ್ ಮಾಡಿದ್ಮೇಲೆ ಅವರು ನಿಮಗೆ ಡೆಲಿವರಿ ಮಾಡ್ತಾರೆ. ಆಲ್ರೆಡಿ ಅವರು ನಮ್ಮ ಕರ್ನಾಟಕ, ತಮಿಳ್ನಾಡು, ತೆಲಂಗಾಣ, ಕೇರಳ ಎಲ್ಲ ಸೇರಿ ಆಲ್ರೆಡಿ ಸಾವಿರಾರು ಗಟ್ಟಲೆ ಇದನ್ನು ಸೇಲ್ ಮಾಡಿಬಿಟ್ಟಿದ್ದಾರೆ. ಇವ್ರದ್ದು ಓನ್ ಮ್ಯಾನುಫ್ಯಾಕ್ಚರು. ಡೈರೆಕ್ಟಾಗಿ ಅವ್ರು ನಮಗೆ ಕೊಡ್ತಾ ಇರೋದ್ರಿಂದ ಅವರು ನಮಗೆ ಕಡಿಮೆ ಬೆಲೆಯಲ್ಲೇ ಕೊಡ್ತಾ ಇದ್ದಾರೆ. ಇದು ನಮಗೆ ಆಲ್ಮೋಸ್ಟು 4,500 ಸ್ಟವ್ ಬಿದ್ದಿದೆ. ಅದ್ರ ಮೇಲೆ ಗ್ರಿಲ್ಲಿಂದ ಒಂದು ಸ್ವಲ್ಪ ಸೇರಿ ಆಲ್ಮೋಸ್ಟ್ ಒಂದು 5,000 ರೂಪಾಯಿ ನಮಗಾಗಿದೆ. ನೀವು ಅದೇನಿದೆ ಅವ್ರ ಹತ್ರ ಏನಾದರೂ ಈ ಸ್ಟವ್ ಆ್ಯಕ್ಚುಲಿ ತುಂಬ ಯೂಸ್ಫುಲ್ ಇದೆ, ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿರೋದ್ರಿಂದ ನೀವು ಈ ಸ್ಟವ್ನ ಆರಾಮಾಗಿ ಖರೀದಿ ಮಾಡಿ ಮನೇಲಿ ಎಲ್ಲ ಕಡೆಯೂ ಯೂಸ್ ಮಾಡ್ಬೋದು. ಮತ್ತು ಕ್ಯಾಶ್ ಆನ್ ಡೆಲಿವರಿ ಇರಲ್ಲ, ಮತ್ತು ಡೆಲಿವರಿ ಚಾರ್ಜಸ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಸ್ಕ್ರೀನ್ ಮೇಲೂ ಬರ್ತಾ ಇದೆ. ಹೋಗಿ ಚೆಕ್ ಮಾಡಿ. ಇನ್ ಕೇಸ್ ಆಸಕ್ತಿ ಇದ್ದರೆ ಈ ಸ್ಟವ್ನ ಖರೀದಿ ಮಾಡ್ಬೋದು. ಬನ್ನಿ ಈಗ ಫಿಶ್ನ ಎಂಜಾಯ್ ಮಾಡೋಣ. ಮಾತ್ರ ಮೀನು ಬೇಗ ಬೆಂದ್ಕೊಬಿಡುತ್ತೆ, ಏನು ತುಂಬ ಬೇಯಿಸ್ಬೇಕು ಅನ್ನೋದೇನಿಲ್ಲ. ಈಸಿಯಾಗಿ ಬೇಗ ಇಟ್ಟಿದ ತಕ್ಷಣ ಒಂದು 1/4 ಗಂಟೆಲಿ ಫಿಶ್ ಪೀಸ್ ರೆಡಿ ಆಗ್ಬಿಡುತ್ತೆ. ಪಪ್ಪನ ಕರಿಯವ, ಡ್ಯಾಡಿ ಬನ್ನಿ ಫಿಶ್. ನನ್ನ ಹತ್ರ ಇದ್ದಿದ್ದೇ ಇಷ್ಟು ಸೌದೆಲಿ ಇಷ್ಟೆಲ್ಲ ಅಡುಗೆ ಮಾಡ್ಕೊತಾ ಇದ್ದೀವಿ. ಎಷ್ಟೊತ್ತಿಂದ ಉರಿತಾ ಇದ್ದಿದ್ದು. ನಾವು ಸ್ಟಾರ್ಟ್ ಮಾಡಿದ್ದು ಸಂಜೆ 5 ಗಂಟೆಲಿ. 8 ಗಂಟೆ ಆದರೂ ಇಷ್ಟು ಸೌದೆಲೆ ನಾವು ಅಡುಗೆ ಮಾಡ್ತಾ ಇದ್ದೀವಿ ಇಲ್ಲಿವರೆಗೆ. ಎಷ್ಟು ಉಳಿತಾಯ ಅಂದರೆ ನೆಂದೋಗ್ಬಿಟ್ಟಿದ್ದಾವೆ, ಶೀತ ಫುಲ್ಲು ಮೆತ್ತಗಾಗಿದ್ದಾವೆ. ಇದರಲ್ಲೂ ಹೆಂಗೆ ಉರಿತಾ ಇದೆ ಇದು ಅಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಇನ್ ಕೇಸ್ ಬೇಸಿಗೆ ಕಾಲದಲ್ಲಿ ಏನಾದ್ರು ನೀವು ಈ ಸೌದೆಗಳನ್ನ ಯೂಸ್ ಮಾಡಿದ್ರಿ ಅಂದರೆ ಅಷ್ಟು ದಾರ ಕರ್ವಾಗಿ ಉರಿಯಲ್ಲ ಇವು. ಸಖತ್ತಾಗಿದೆ ಮಾತ್ರ. ಸ್ಟವ್ ಕಾಯಿಸ್ಕೊಳಕ್ಕಾಗಲಿ, ಕ್ಯಾಂಪಿಂಗ್ ಕೂತ್ಕೊಂಡ್ರೆ ರಾತ್ರಿ ಹೊತ್ತು ಬೆಂಕಿ ಕಾಯಿಸ್ಕೊಂಡು ಎಲ್ಲ ಮಜಾ ಮಾಡೋದಕ್ಕೆ ಮಾತ್ರ ಸಖತ್ತಾಗಿದೆ. ನಾನು ಈಗ ಪಕ್ಕ ಇದನ್ನು ಅಭಿಲಾಷ್ ಜೊತೆ ಏನಾದ್ರು ಕ್ಯಾಂಪಿಂಗ್ ಹೋದಾಗ ಕಾರಲ್ಲಿ ಇಟ್ಕೊಂಡು, ಆ ಬ್ಯಾಟ್ರಿನೂ ಇದೆಯಲ್ಲ ಈಗ ತೊಂದರೆನೇ ಇಲ್ಲ, ಆರಾಮಾಗಿ ಕ್ಯಾಂಪಿಂಗ್ ತಗೊಂಡೋಗಿ ನೀಟಾಗಿ ಬೇಯಿಸ್ಕೊಂಡು ಊಟ ಮಾಡ್ಬೋದು. ಇಲ್ಲಿ ನೋಡಿ, ಬರೀ ನಿಮಗೆ ಮಾತ್ರ ಮುಗಿಸೋದ್ರೊಳಗೆ ಬೆಂದೋಯ್ತಿದ್ದು. ಫಿಶ್ ಚೆನ್ನಾಗಿದೆಯೋ, ತವ ಚೆನ್ನಾಗಿದೆಯೋ, ಸ್ಟವ್ ಚೆನ್ನಾಗಿದೆಯೋ ಗೊತ್ತಿಲ್ಲ. ಸ್ಟವ್ ಚೆನ್ನಾಗಿದೆ, ತವನೂ ಚೆನ್ನಾಗಿದೆ, ಫಿಶ್ಶು ಚೆನ್ನಾಗಿದೆ. ನೋಡಿ ನೀವು ರೆಡಿ ಆಯ್ತು. ಹಾಂ, ಇಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಲ್ಲ. 2ನೇ ರೌಂಡು. ಇನ್ನು ಮಾವವ್ರು ಇನ್ನೇನು ರೆಡಿ ಆಗೋರೆ. ಅವ್ರು ಆ್ಯಕ್ಚುಲಿ ವೆಯ್ಟ್ ಮಾಡಿ ಪಾಪ ಅವ್ರು ಸಿಟ್ಟು ಬಂದೋಗಿರುತ್ತೆ. ಅಲ್ಲ ಆ್ಯಕ್ಚುಲಿ ತುಂಬ ಆಸೆ ಆದಾಗ ವೆಯ್ಟ್ ಮಾಡಿಸಿದ್ರೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ನಮ್ಮ ಮಾವವ್ರಿಗೂ ಹಂಗೆ ಆಗಿರಬೇಕು. ಇವಾಗ ಅಲ್ಲೋಗಿ ಸಿಕ್ಕಾಪಟ್ಟೆ ಅವರೇ ಒಬ್ಬರೇ ಸಪ್ರೇಟಾಗಿ ಕೂತ್ಕೊಂಡು ಕುಡಿತಾವ್ರಿ ಇವತ್ತು. ನಮ್ಮನೆಯವ್ರು ಬಿಟ್ಬಿಟ್ಟಿದ್ದಾರಲ್ಲ, ಹಾಗಾಗಿ ನಮ್ಮ ಡ್ಯಾಡಿ ಜೊತೆ ಒಬ್ಬರ ಜೊತೆ ತಗೊಳ್ಳಿರಿ. ಬಿಟ್ರೆ ಅಂದಮೇಲೆ ಬಿಟ್ಬಿಡ್ಬೇಕು ಅಂತ. ನಾವೇನೋ ಹೆಂಗಸ್ರು ಏನೋ ಶಾಪಿಂಗ್ ಮಾಡೋದ್ರಲ್ಲೂ ಮಜಾ ಸಿಗುತ್ತೆ, ಎಲ್ಲಾದ್ರಲ್ಲೂ ಮಜಾ ಸಿಗುತ್ತೆ. ನಮಗೆ ಆ್ಯಕ್ಚುಲಿ ಸಿಕ್ತಿದ್ದು ಅದು ಒಂದೇ ಲೈಫಲ್ಲಿ ಇದ್ದಿದ್ದು ಮಜಾ. ಮತ್ತೆ ಅದನ್ನ ಯಾಕೆ ಬಿಡ್ತೀರಾ? ತುಂಬ ಕುಡಿಬೇಡಿ ಅಷ್ಟೇ. ನಮ್ಮ ಪಪ್ಪ ಜೊತೆಲಿದ್ದಾಗ ಮಾತ್ರ ಕುಡೀರಿ, ಇನ್ಯಾರ ಜೊತೆನೂ ಬೇಡ. ಓಕೆನಾ? ನಾನು ನೋಡೋಣ, ಯೋಚನೆ ಮಾಡ್ತೀನಿ. ಕುಡಿದ್ರೆ ನಮ್ಮ ಮಾವನ ಜೊತೆ ಮಾತ್ರ ಅಂತ ಡಿಸೈಡ್ ಮಾಡಿಬಿಡ್ತೀನಿ ಇವತ್ತಿಗೆ. ನೋಡೋಣ, ನಮ್ಮ ಪಪ್ಪಂಗೆ ಗೊತ್ತಿಲ್ಲ. ಪಪ್ಪ ಇವ್ರು ಕುಡಿಯಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಡ್ಯಾಡಿ ಒಬ್ಬರೇ ಹಾಲಲ್ಲಿ ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ. ಈಗ ಪಪ್ಪ ಬನ್ನಿ ಟೇಸ್ಟ್ ನೋಡೋಣ ಅಂತ ಕರಿತೀವಿ. ಹಾಗೆ ತಗೋ ಬನ್ನಿ ಪಪ್ಪ ಅಂದ್ಬಿಡಿರಿ, ನೀವು ನೋಡೋಣ. ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಸಖತ್ತಾಗಿದೆ. ಆ್ಯಕ್ಚುಲಿ ಇದ್ರ ಕಾಂಬಿನೇಷನು ಸೌದೆ ಒಲೆ, ಹಂಚು, ಮೀನು, ಇದ್ರ ಕಾಂಬಿನೇಷನ್ ಸೂಪರ್ ಅಂದರೆ ಸೂಪರ್ ಸಖತ್ತಾಗಿದೆ. ಚೆನ್ನಾಗಿದೆಯಾ? ಡ್ರಿಂಕ್ಸ್ ಬಿಟ್ಟಿದ್ದಾರಂತೆ ಡ್ಯಾಡಿ. 2 ತಿಂಗಳಾಯ್ತು. ಎಲ್ಲಮ್ಮ 3-3.5 ತಿಂಗಳಾಯ್ತು. 3.5 ತಿಂಗಳಾಯ್ತು. ಇನ್ನು ಕುಡಿದ್ರೆ ನಿಮ್ಮ ಜೊತೆ ಮಾತ್ರ ಕುಡಿತಾರಂತೆ.
ಕುಡಿಯೋದು ಬಿಟ್ಟಿದ್ದೆ. ಈಗ ನಮ್ಮ ಮನೆಯವರು ಅವರೇ ನಮಗೆ ಒಂದು ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿ ಮಾವನ ಜೊತೆ ತಗೊಳ್ಳಿ ಅಂದಿದ್ದಕ್ಕೆ ಮತ್ತೆ ಶುರು ಮಾಡ್ಕೊಂಡಿದ್ದೀನಿ. ಲೈಟಾಗಿ ಇವತ್ತಿಷ್ಟೇ ತಗೊಳ್ಳೋದಿಲ್ಲ, ಜಾಸ್ತಿ ತಗೊಳ್ಳೋದು. ಮತ್ತೆ ನಾನು ದುಬೈಯಿಂದ ತಂದಿದ್ದೆ. ಅದು ತಗೊಂಬಂದೆ ಎಷ್ಟು 5 ತಿಂಗಳಾಗೋಗಿತ್ತು. ಅಲ್ಲಿ ಹೇಳಿದ್ದೆ ನಮ್ಮ ಮಾವರ ಜೊತೆ ಕುಡಿತೀನಿ ಅಂತ, ಅದೊಂದು ಉಳಿದಿತ್ತು ಬಾಕಿಯಾಗಿ. ಹಂಗಾಗಿ ಇವ್ರು ನಮ್ಮ ಮಾವರ ಜೊತೆ ತಗೊಂತ ಇದ್ದೀನಿ. ಸಖತ್ತಾಗಿದೆ ಅಲ್ಲ ಪಪ್ಪ ಇದು. ತುಂಬ ಚೆನ್ನಾಗಿದೆ. ಪಪ್ಪನ ಜೊತೆ ಮಾತ್ರ ಹೇಳುಂಟು. ಅವ್ರು ಮುಂಚೆನೂ ಅಷ್ಟೇ ಯಾರ ಜೊತೆ ಏನು ತಗೊಳ್ತಾ ಇರಲಿಲ್ಲ, ನಮ್ಮ ಪಪ್ಪನ ಜೊತೆ ಮಾತ್ರ. ಇಲ್ಲ ಅಷ್ಟೇ. ಅದರಲ್ಲೂ ಲೈಟಾಗಿ ಈಗ ಬರೀ ಒಂದೊಂದೇ ಸರಿ, ಅವಾಗ ಒಂದು 2-3 ಸರಿ ತಗೊಳ್ಳೋರು, ಈಗ ಲೈಟಾಗಿ ಒಂದೊಂದು ಸರಿ ತಗೊಳಕ್ಕೆ ಹೇಳುಂಟು ಅಷ್ಟೇ. ಈಗ ಹೆಂಗಿದ್ರು ಕೋಲ್ಡ್ ಟೈಮ್ ಅಲ್ವಾ. ನೀವು ಕೋಲ್ಡಿಗೆ ಆ್ಯಕ್ಚುಲಿ ನನಗೆ ಕೋಲ್ಡಿಗೆ ತಗೋಬೇಕು. ವಿಡಿಯೋ ಮಾಡೋ ಟೈಮಿಗೆ ಅಷ್ಟಿಷ್ಟು ಗೋಳಾಡ್ತಿಲ್ಲ ಮಳೆ. ಈಗ ನಿಂತೋಯ್ತು ಮಾಡ್ಕೊಂಡು ತಿಂದು ಎಲ್ಲ ಮುಗಿದ್ಮೇಲೆ. ನಾರ್ಮಲ್ ಬೆಂಕಿ ಹಚ್ಚಿದ್ರೆ ಸಿಕ್ಕಾಪಟ್ಟೆ ಹೊಗೆ ಬರುತ್ತೆ. ಇದರಲ್ಲಿ ಆ ಫ್ಯಾನ್ ಎಲ್ಲ ಇರೋದ್ರಿಂದ ಒಂದು ಚೂರು ಹೊಗೆ ಇಲ್ಲ. ಗ್ಯಾಸಲ್ಲಿ ಯಾವ ಥರ ಹೊಗೆ ಬರಲ್ವೋ ಆ ಥರ ಹೊಗೆನೇ ಬರಲ್ಲ. ನೋಡಿದ್ರೆ ಇನ್ ಕೇಸ್ ಏನಾದರೂ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಸುಭಿಕ್ಷಮ್ ಅವ್ರದ್ದು ಈ ಸೌದೆ ಒಲೆ ಸ್ಟವ್ ಡಿಫ್ರೆಂಟ್ ವೆರೈಟಿ ಸ್ಟವ್ಸ್ ಇದೆ ಅವ್ರ ಹತ್ರ. ಯಾವ್ದಾರ ಫಂಕ್ಷನ್ಗಳಿಗಾಗಿರ್ಬೋದು, ಮತ್ತು ಇನ್ಯಾವುದು ಮನೆ ಯೂಸೇಜ್ಗಾಗಿರ್ಬೋದು, ಇಲ್ಲ ಹೊರಗಡೆ ಫುಡ್ ಸ್ಟಾಲಿಗಾಗಿರ್ಬೋದು, ಅವ್ರಿಗೆಲ್ಲ ಸೌದೆ ಒಲೆ ಅಡುಗೆ ಊಟಗಳು ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವ್ರಿಗೆ ಬೇಕಾದರೆ ಈ ಸೌದೆ ಒಲೆ ನಾವು ಉಪಯೋಗಿಸ್ಬೋದು. ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸು ಆ್ಯಕ್ಚುಲಿ ನಾನು ಸುಮಾರು ಸ್ಟವ್ಗಳನ್ನ ಬಳಸಿರೋದ್ರಲ್ಲಿ ನೋಡಿದ್ರೆ ಕ್ವಾಲಿಟಿ ವೈಸ್ ಇದು ತುಂಬ ಚೆನ್ನಾಗಿದೆ. ಕಂಪ್ಲೀಟಾಗಿ ಕಬ್ಬಿಣದಿಂದ ಮಾಡಿರೋಂಥಕ್ಕಂಥದ್ದು. ಇದ್ರ ಜೊತೆ ಗ್ರಿಲ್ ಎಲ್ಲ ಬರುತ್ತೆ. ನಿಮ್ಗೆ ಆಸಕ್ತಿ ಇದ್ದರೆ ಈ ನಂಬರ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಕಾಣ್ತಿರೋ ನಂಬರ್ಗೆ ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ಇದನ್ನು ಖರೀದಿ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಇನ್ನೂ ಎಲ್ಲ ಡೀಟೇಲ್ಸ್ ಇರುತ್ತೆ. ಸದ್ಯಕ್ಕೆ ಫಿಶ್ ತವಾ ಫ್ರೈ ವಿತ್ ಸೌದೆ ಒಲೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.